ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಜಾರ್ ಸಿನಿಮಾ ಮೂಲಕ ಬೆಳ್ಳಿ ಪರದೆಗೆ ಬಸ್ ಕೊಟ್ಟು ಬೈಟುಲ ಮೂಲಕ ಸಿನಿ ಪ್ರೇಕ್ಷಕರಿಗೆ ಪ್ರೀತಿಯ ವ್ಯಾಲ್ಯೂ ತಿಳಿಸಿ ಕೈವಾ ಸಿನಿಮಾದ ಮೂಲಕ ಕನ್ನಡಿಗರ ಮನಸ್ಸನ್ನಾಗಿದ್ದು, ಈಗ ವಾಮನ ಸಿನಿಮಾದಲ್ಲಿ ವಾಮನ ಅವತಾರವನ್ನ ಬಿತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಶೋಕ್ತಾರ್ ಧನ್ವೀರ್ ಅವರು. ಧನ್ವೀರ್ ಅವರೇ, ಮೊದಲಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ, ತಾವೇಗಿದ್ರಿ? ಆರಾಮಿದ್ದೀರಾ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ರ. ನಾನು ಚೆನ್ನಾಗಿದ್ದೀನಿ. ಟೈರ್ಡ್ನೆಸ್ ಅಂತೂ ಮುಖದಲ್ಲಿ ಕಾಣಿಸ್ತಿದೆ. ಪ್ರಮೋಷನ್ಸ್ ಮಾಡ್ತಾ ಇದೀವಲ್ಲ, ಎರಡೇ ದಿನಗಳಷ್ಟೇ ಬಾಕಿ ಇದೆ ವಾಮನ ಒಂದು ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ. ಹೇಗಿದೆ ಪ್ರಮೋಷನ್ಸ್ ಎಲ್ಲ? ಇಲ್ಲ ಸರ್, ಅದಕ್ಕೆ ಏನೇನು ಸಂಪೂರ್ಣತೆ ಯಾವ ರೀತಿ ಮಾಡ್ಬೇಕಿತ್ತೋ ಎಲ್ಲಾನು ನನ್ನ ಕಡೆಯಿಂದ ಪ್ರಯತ್ನ ಅಂತೂ ಪಡ್ತಾ ಇದೀನಿ. ಸೊ ನೋಡ್ಬೇಕು, ಇನ್ಮಿಟ್ಟಿದೆಲ್ಲ ನಮ್ಮ ಕನ್ನಡ ಜನತೆ ಮೇಲೆ ಬಿಟ್ಟಿದೆ. ಅವ್ರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ಸಿನಿಮಾ. ವಾಮನ ಸಿನಿಮಾ ಧನ್ವೀರ್ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ? ಖಂಡಿತ ಸರ್, ಬರೀ ವಾಮನ ಅಂತಲ್ಲ, ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಖುಷಿ ಇದೆ. ನಾನು ಮಾಡಿದ ಇಷ್ಟು ಸಿನಿಮಾಗಳಲ್ಲೂ ಪ್ರತಿಯೊಂದೂ ವಿಭಿನ್ನತೆ ಪಾತ್ರಗಳನ್ನ ಚೂಸ್ ಮಾಡ್ತಾ ಬರ್ತೀನಿ. ಬಟ್ ಇದಕ್ಕೆ ನಾನು ತುಂಬಾ ಏನು ಸ್ಪೆಷಲ್ ಅಂದ್ರೆ, ಲೈಕ್ ಬಜಾರ್ ಅಂದ್ರೆ ತುಂಬಾ ಜನ ಕೇಳ್ತಾರೆ ನಮ್ಗೆ ಔಟ್ ಅಂಡ್ ಔಟ್ ಮಾಸ್ ಅವತಾರದಲ್ಲಿ ಬೇಕು ಅಂತ. ಸೊ ಆ ಕಾರಣದಿಂದ ಇದಕ್ಕೆ ನಾನು ಆ ಮಾಸ್ ಅವತಾರದಲ್ಲೇ ಕಾಣಿಸ್ಕೊಳ್ಳೋಕೆ ಇಷ್ಟಪಟ್ಟಿದ್ದೆ. ಸೊ ಅದೇ ರೀತಿ ಇದಕ್ಕೆ ಏನೇನು ಬೇಕಿತ್ತು ತಯಾರಿ ಎಲ್ಲ ಮಾಡಿ ಒಳ್ಳೆ ಕಂಟೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು, ಮಾಸ್ ತಿರ್ಗಾ ಮಾಡಬೇಕು ಅಂತ. ಅದಕ್ಕೆ ಇದೊಂಥರ ನಂಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಈ ಆರೋಡಿ ಕಟ್ಔಟ್ ನ ನೋಡಿ ಈಗಾಗಲೇ ಟ್ರೈಲರ್ ನಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೆಲ್ಲ ಮಂತ್ರಮುಗ್ಧರಾಗಿದ್ದಾರೆ. ಬೆಳ್ಳಿ ಪರದೆಯಲ್ಲಿ ನಿಮ್ಮ ಅವತಾರವನ್ನ ನೋಡೋದಕ್ಕೆ ಕಾಯ್ತಿದ್ದಾರೆ. ಸೊ ಏನ್ ಹೇಳ್ತೀರಾ, ಹೆಂಗಿತ್ತು ವಾಮನ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಇಲ್ಲ, ತುಂಬಾ ಚೆನ್ನಾಗಾಯ್ತು ಸರ್. ಯಾಕಂದ್ರೆ ಆಕ್ಚುಲಿ ನಮ್ಮ ಶಂಕರ್ ರಾಮನ್ ನಿರ್ದೇಶಕರು ಬಂದು ಇಸ್ ಬೇಸಿಕಲಿ ರೈಟರ್. ನನಗೆ ಎಲ್ಲೋ ಒಂದ್ಸತಿ ಸಿಕ್ಕಿದಾಗ ಅವ್ರ ಮುಂಚೆಯಿಂದ ಪರಿಚಯ ಆಯ್ತು. 20 ಮಿನಿಟ್ಸ್ ಒಂದು ಸ್ಕೆಲಿಟನ್ ಹೇಳಿದ್ರು ಸಿನಿಮಾ ಲೈನ್ ಈ ತರ ಬರುತ್ತೆ ಅಂತ. ನನ್ಗೆ ಅದೇ ಒಂಥರ ಇಂಪ್ರೆಸಿವ್ ಆಗಿಲ್ಲ, ಸ್ವಲ್ಪ ರೆಡಿ ಮಾಡಿ ನೋಡಿ ಏನಾಗುತ್ತೆ ನೋಡುವ, ಟ್ರೈ ಮಾಡುವ ಅಂತ. ಸೊ ಅದಕ್ಕೆ ಅವ್ರು ಒಂದು 2 days ಟೈಮ್ ಕೊಡಿ ಸರ್ ಮಾಡ್ಕೊಂಬೋದ್ರಿಂದ. ಇಲ್ಲ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಹಿಂಗೆ ಮಾಸ್ ಅಂದಿದ ತಕ್ಷಣ ಔಟ್ ಅಂಡ್ ಔಟ್ ಬರೀ ರೌಡಿಸಮ್ ಅದ್ ಮಾಡಬೇಕು, ಫೈಟ್ಸ್ ಇರಬೇಕು ಅಂತ ಇಲ್ಲ. ಬಟ್ ಇದರಲ್ಲಿ ಒಂದು ಬಲವಾದ ರೀಸನ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ನು ಏನಕ್ಕೆ ಆ ಗುಣ ಅನ್ನೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅವ್ನು ಏನಕ್ಕೆ ಅಷ್ಟು ರಫ್ ಅಂಡ್ ಟಫ್ ಆಗ್ತಾನೆ, ಅಷ್ಟು ಮುಗ್ಧತೆ ಇದ್ದವನು. ಸೊ ಅವ್ನು ಒಳ್ಳೆ ಗುಣದಿಂದ ಕೆಟ್ಟವನಾಗ್ತಾನೆ, ಕೆಟ್ಟ ಗುಣದಿಂದ ಒಳ್ಳೆಯವನಾಗ್ತಾನ. ಸೊ ಅವನ ಆ ಚೇಂಜ್ ಅವ್ರಿಗೆ ಏನು ಕಾರಣ ಅನ್ನೋದು ನಂಗೆ ತುಂಬಾ ಇಷ್ಟ ಆಗಿತ್ತು, ವಿಭಿನ್ನತೆ ಆಗಿತ್ತು. ಸೊ ಅದಕ್ಕೇನೆ ಇಲ್ಲ ಇದು ಮಾಡುವ ನಿರ್ದೇಶಕರಿಂದ ಪ್ಲಾನ್ ಮಾಡಿ. ಸೊ ಅವ್ರು ಹೇಳಿದಂಗೆ ಈ ಮಿಡಲ್ ಕ್ಲಾಸ್ ಹುಡುಗರು ಜೊತೆಗೆ ನಮ್ಮ ಲೋಕಲ್ ಹುಡುಗರು ಇಷ್ಟ ಆಗೋ ರೀತಿ ಆ ಲೆನ್ಸ್ ಆಗಿರ್ಬೋದು, ಆ ಇಯರ್ ಪಿಯರ್ಸಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಆಮೇಲೆ ಚಾಮುಂಡೇಶ್ವರಿ ಟ್ಯಾಟೂ ಬರುತ್ತೆ ಸಿನಿಮಾದಲ್ಲಿ. ಸೊ ಅದೆಲ್ಲ ಅವರೇ ಕಾನ್ಸೆಪ್ಟ್ ಮಾಡಿ ರೆಡಿ ಮಾಡಿ ನೀಟಾಗಿ ಶೂಟ್ ಮಾಡಿ ಚೆನ್ನಾಗಾಯ್ತು. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದಷ್ಟು ಡ್ರಗ್ಸ್ ಮಾಫಿಯಾ ಸುತ್ತುವಂತದ್ದು. ಕಂಪ್ಲೀಟ್ ಎಲ್ಲಾನು ಸರ್, ಒಂದೇ ಜಾನರ್ ಅಂತೂ ಇಲ್ಲ, ಕಂಪ್ಲೀಟ್ ಎಲ್ಲಾ ತರನೂ ಇದೆ. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಜೊತೆಗೆ ಅದೇ ನೀವ್ ಹೇಳ್ದಂಗೆ ಒಂದಷ್ಟು ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಗೊತ್ತಿಲ್ದ್ರೆ ನಡೀತಾ ಇರ್ತಲ್ಲ, ಆ ಚಟುವಟಿಕೆಗಳನ್ನ ಯಾವ ರೀತಿ ಸಂಹಾರ ಮಾಡ್ಬೇಕು ಒಬ್ಬ ಕಾಮನ್ ಮ್ಯಾನ್, ಅದನ್ನ ಆ ತರದಲ್ಲ. ಓಕೆ, ಒಂದ್ ಕಡೆ ತಾಯಿ ಸೆಂಟಿಮೆಂಟ್, ಮತ್ತೊಂದ್ ಕಡೆ ಪವರ್ಫುಲ್ ಆಕ್ಷನ್ ಸಿನಿಮಾ. ಯಾವ ಒಂದು ಮೆಸೇಜ್ ಅನ್ನ ಕೊಟ್ಟಿದೆ ವಾಮನ ಟೀಮ್ ಅಂತ? ಖಂಡಿತವಾಗ್ಲ ಅದೇ ನೀವು ಅದನ್ನ ಏಪ್ರಿಲ್ 10ನೇ ತಾರೀಕು ನೋಡಿ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಅದೇ ವಾಮನ ಆ ಗುಣನ ಕ್ಯಾರೆಕ್ಟರ್ ಅದನ್ನ ಹೇಳಿದ್ರೆ ಬಲವಾದ ಒಂದು ರೀಸನ್ ಇದೆ. ಆ ರೀಸನ್ ಜನ ತುಂಬಾ ಇಷ್ಟ ಆಗೋದು. ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ ನಿಮ್ ಕಡೆಯಿಂದ, ನಿಮ್ಮ ಅಭಿನಯದ ಕಡೆಯಿಂದ ಆಡಿಯನ್ಸ್ ಏನೆಲ್ಲ ಅದನ್ನ ಜನ ನೋಡಿ ಹೇಳ್ಬೇಕು ಸರ್. ಕತೆ ಇದ್ರದೆಲ್ಲ ಆಕ್ಟಿಂಗ್ ವೈಸ್ ಪ್ರತಿಯೊಂದು. ಬಟ್ ಕತೆ ಅಂತೂ ವಿಭಿನ್ನತೆಯಲ್ಲಿದೆ. ಯಾಕೆಲ್ಲೋ ನೋಡಿದ ತಕ್ಷಣ ಇದು ಕಂಪ್ಲೀಟ್ ರೌಡಿಸಮ್ ಅಪ್ಪ, ಕಂಪ್ಲೀಟ್ ಮಾಸ್ ಆ ತರದೇನಲ್ಲ. ಅದೇ ಒಂದು ರೀಸನ್ ಇದೆ. ಆ ರೀಸನ್ಗೋಸ್ಕರ ಅವ್ನು ಯಾಕೆ ಇಷ್ಟು ಅವತಾರ ತಾಳ್ತಾನೆ, ವಾಮನನ ಅವತಾರ ಏನ್ ತಾಳ್ತಾನೆ ಅನ್ನೋದು ರೀಸನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.